ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ದಿಯಾ ಹಾಗೂ ಹಲವಾರು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವಂಥ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬ್ಲಿಂಕ್ ಸಿನಿಮಾ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ ಅಂತ ತಿಳ್ಕೊಂಬರೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳ ಸಕ್ಸಸ್ ರೇಟ್ ತುಂಬ ಕಡಿಮೆ ಆಗಿದೆ. ಅಂಥದ್ರಲ್ಲಿ ನಿಮ್ಮ ಬ್ಲಿಂಕ್ ಸಿನಿಮಾ 50 ದಿನಗಳನ್ನು ಯಶಸ್ವಿ ಪ್ರದರ್ಶನಗಳನ್ನು ಕಂಡು ಮುನ್ನುಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಭಾಳ ಖುಷಿ ಇದೆ ಸರ್. 50 ದಿನಗಳಾಗ್ತವೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ 50 ದಿನಗಳಾಗಿವೆ. ಅದಕ್ಕೆ ಮುಖ್ಯ ಕಾರಣ ಪ್ರೇಕ್ಷಕರು. ಪ್ರತಿಯೊಬ್ಬ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ದಕ್ಕೇ ಇವತ್ತು ಸಿನಿಮಾ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿದ್ದು. ಸೊ ಯಾರೆಲ್ಲ ಚಿತ್ರಮಂದಿರಕ್ಕೆ ಬಂದು ಬ್ಲಿಂಕ್ ಸಿನಿಮಾನ ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ಇಲ್ಲಿಂದನೇ ನನ್ನ ದೀರ್ಘದಂಡ ನಮಸ್ಕಾರಗಳು. ಏನು ಸರ್ ನಿಮ್ಮ ಈ ಸಕ್ಸಸ್ ಫಾರ್ಮುಲಾ ಏನಂತ ತಿಳ್ಕೊಬೋದಾ? ಫಾರ್ಮುಲಾ ಏನಿಲ್ಲ ಸರ್, ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ, ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ, ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿದ್ದೀವಿ. ಆ್ಯಂಡ್ ಅಂಥ ಸ್ಕ್ರಿಪ್ಟ್ಗಳನ್ನ ಹುಡುಕ್ತಾ ಇದ್ದೀನಿ, ಆ ಸ್ಕ್ರಿಪ್ಟ್ನ ಹುಡುಕಾಟದಲ್ಲಿದ್ದೀನಿ. ಸೊ ಪ್ರಾಬ್ಲಿ ಒಂದು ಮ್ಯಾಜಿಕ್ ಸರ್ ಇದು. ಎಲ್ಲರೂ ಒಂದು ಹುಚ್ಚರ ಥರ ಕೆಲಸ ಮಾಡುವಂಥವ್ರು ಒಂದು ತಂಡ ಕಟ್ಕೊಂಡು ನಾವು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಹೊರಗೆ ಬಂದಾಗ ಈ ಥರ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಒಂದು ಸ್ವಲ್ಪ ಹುಚ್ಚತನ ಇರಬೇಕು ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರೀಮಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಸರ್, ಮೊದಲೇ ಸತಿ ನಿರ್ದೇಶಕರು ನಿಮ್ಮ ಕತೆ ಹೇಳಿದಾಗ ನಿಮ್ಗೆ ಅನಿಸುತ್ತಾ ಈ ಥರ ಒಂದು ಸಕ್ಸಸ್ ಸಿಗ್ಬೋದು ಈ ಸಿನಿಮಾಗೆ, ಈ ಕತೆಗೆ ಗೆಲುವು ಸಿಗ್ಬೋದು ಅಂತ ಅನಿಸುತ್ತಾ? ಸರ್, ಗೆಲುವು ಸೋಲು ಬಗ್ಗೆ ನಾನು ತುಂಬ ಯೋಚನೆ ಮಾಡೋದಿಲ್ಲ ಬಿಗಿನಿಂಗ್ ಕತೆ ಒಪ್ಕೋಬೇಕಾದ್ರೆ. ಬಟ್ ನನಗೆ ವೈಯಕ್ತಿಕವಾಗಿ ನನಗೆ ಫಸ್ಟ್ ಕತೆ ಇಷ್ಟ ಆಗಬೇಕು. ಬಟ್ ನಾನು ತುಂಬ ಎಕ್ಸೈಟ್ ಆಗಿದ್ದೆ ಕತೆ ಕೇಳಿದಾಗ. ಆ್ಯಂಡ್ ಒಂದಂತೂ ಗೊತ್ತಿತ್ತು, ಇದು ತುಂಬ ವಿಭಿನ್ನವಾದ ಸಿನಿಮಾ. ಆ್ಯಂಡ್ ಪ್ರಾಬ್ಲಿ ಇಂಡಿಯನ್ ಸಿನಿಮಾಸಲ್ಲೇ ಇದು ಒನ್ ಆಫ್ ದ ಫಸ್ಟ್ ಅಂತಲೂ ಹೇಳ್ಬೋದು, ತಪ್ಪಾಗಲ್ಲ ಹೇಳಿದ್ರೆ. ಸೊ ಆ ಥರದ್ದು ಒಂದು ಸಿನಿಮಾ ಆಗುತ್ತೆ ಅನ್ನುವ ಒಂದು ಗ್ಯಾರಂಟಿ ಇತ್ತು. ಇವತ್ತು ಆ ವಿಭಿನ್ನವಾದ ಸಿನಿಮಾ ಜೊತೆಗೆ ಸಕ್ಸಸ್ ಕೂಡ ಸಿಕ್ಕಿದೆ. ಸರ್, ಇವಾಗ ಹಲವಾರು ಸಿನಿಮಾ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಪ್ರಮುಖವಾಗಿ ಎದುರಿಸ್ತಕ್ಕಂಥ ಸಮಸ್ಯೆ ಅಂದರೆ ಸಿನಿಮಾ ಮಾರ್ಕೆಟಿಂಗ್ ಅಥವಾ ಬಿಸ್ನೆಸ್. ಡಬ್ಬಿಂಗ್ ಆಗಿಲ್ಲ, ಇನ್ನು TV ರೈಟ್ಸ್ ಆಗಿಲ್ಲ ಅನ್ನೋದು. ಸೊ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನನ್ನ ಅಭಿಪ್ರಾಯ ಏನಿಲ್ಲ ಸರ್ ಈ ವಿಚಾರದ ಬಗ್ಗೆ. ಯಾಕಂದರೆ ಅದು ಒಂದು ಮಾತಲ್ಲಿ ಉತ್ತರ ಕೊಡುವಂಥ ಪ್ರಶ್ನೆ ಅಲ್ಲ. ಅದು ನೀವು ಅದನ್ನು ಡಿವೈಡ್ ಮಾಡ್ತಾ ಹೋದರೆ ಸಾಕಷ್ಟು ಅಂಶಗಳಿವೆ, ಅದರಲ್ಲಿ ಸಾಕಷ್ಟು ಪಾಯಿಂಟ್ಸ್ಗಳಿವೆ. ಆ್ಯಂಡ್ ಅದಕ್ಕೆ ಅದರದ್ದೇ ಆದ ಒಂದಿಷ್ಟು ಕ್ರೈಟೀರಿಯಾಸ್ ಇರುತ್ತೆ. ಕೆಲವೊಂದು ಸಿನಿಮಾಗಳಾಗ್ತವೆ, ಕೆಲವೊಂದು ಸಿನಿಮಾಗಳಾಗೋದಿಲ್ಲ. ಪ್ರಾಬಬ್ಲಿ ಸೊಲ್ಯೂಷನ್ ಏನು ಇರ್ಬೋದು ಅನಿಸುತ್ತೆ ಸರ್ ತಮಗೆ? ಸರ್, ಸೊಲ್ಯೂಷನ್ ನನಗೆ ಗೊತ್ತಿದ್ದಿದ್ರೆ ನಾನು ಅದನ್ನು ಬ್ಲಿಂಕ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೆ. ನನ್ನ ಮುಂದಿನ ಸಿನಿಮಾಗಳಲ್ಲಿ ಅಪ್ಲೈ ಮಾಡ್ತಿದ್ದೆ. ಸೊಲ್ಯೂಷನ್ ನನಗೂ ಗೊತ್ತಿಲ್ಲ ಅದಕ್ಕೆ ಏನು ಅಂತ. ಪ್ರಶ್ನೆಯಾಗಿ ಮುಂದೆ ನಿಂತಿದೆ ಇವಾಗ. ಬಟ್ ಎಲ್ಲೋ ಒಂದು ಕಡೆ ಗುಣಮಟ್ಟದ ಸಿನಿಮಾ, ಒಳ್ಳೆ ರೀತಿಯ ಸಿನಿಮಾ, ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದಾಗ ಸ್ವಲ್ಪ ನಿಧಾನ ಆಗ್ಬೋದು, ತಡ ಆಗ್ಬೋದು. ಬಟ್ ಅದಕ್ಕೆ ಏನು ಸಿಗಬೇಕು ಅದು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಕ್ಸಾಂಪಲ್ ಬ್ಲಿಂಕೆ. ನನ್ನ ಸಿನಿಮಾಗಳನ್ನ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇ ವಾರ, 2ನೇ ವಾರ, 3ನೇ ವಾರ ಬಹಳ ನಿಧಾನವಾಗಿತ್ತು. ಬಟ್ ಇವತ್ತಿಗೆ 50 ದಿನ ಪೂರೈಸಿ ಅಮೆಝಾನ್ ಪ್ರೈಮಲ್ಲಿ ಕೂಡ, OTTಲಿ ಕೂಡ ಇದೆ, ಸ್ಯಾಟಲೈಟ್ ಕೂಡ ಮಾತಾಡ್ತಾ ಇದ್ದೀವಿ. ಸೊ ಆಗ್ತಾಯಿದೆ, ನಿಧಾನಕ್ಕೆ ಒಂದೊಂದೇ ಆಗ್ತಿದೆ. ಸ್ವಲ್ಪ ನಿಧಾನ. ವೆಯ್ಟಿಂಗ್ ಇಸ್ ಪಾರ್ಟ್ ಆಫ್ ಆ್ಯಕ್ಟಿಂಗ್ ಅಥವಾ ವೆಯ್ಟಿಂಗ್ ಇಸ್ ಪಾರ್ಟ್ ಆಫ್ ಸಿನಿಮಾ ಇಂಡಸ್ಟ್ರಿ ಅಂದಂಗೆ ಸ್ವಲ್ಪ ಸಮಾಧಾನ ಇದ್ದರೆ ಪ್ರಾಬ್ಲಿ ಆಗುತ್ತೆ. ಬಟ್ ಒಳ್ಳೆ ಸಿನಿಮಾ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಬಿಗಿನಿಂಗಲ್ಲೇ ನಾವು ಬಿಸ್ನೆಸ್ನ ಅಥವಾ ನಂಬರ್ಸ್ಗಳನ್ನ ತಲೆಯಲ್ಲಿಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತ ಸಿನಿಮಾ ಮಾಡಿದ ಮೇಲೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಅಂತ ನನಗನ್ಸುತ್ತೆ ಸರ್, ಪರ್ಸ್ನಲಿ.